ನಮಸ್ತೆ ಗೆಳೆಯರೇ, ನಾನು ನಿಮ್ಮ ಸತೀಶ್ ಕುಮಾರ್. ಗೆಳೆಯರೇ, ನಾನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ಹೊಸದಾಗಿರುವ, ಇಂಪಾರ್ಟೆಂಟ್ ಆಗಿರುವ ಮತ್ತು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವ ಒಂದು ವಿಡಿಯೋ ಸೀರೀಸನ್ನು ಸ್ಟಾರ್ಟ್ ಮಾಡ್ತಾ ಇರುವೆ. ಅದು ಯಾವುದಪ್ಪ ಅಂತಂದರೆ ಥಿಂಗ್ಸ್ ಟು ನೋ ಬಿಫೋರ್ ಯುವರ್ ಮ್ಯಾರೇಜ್. ನೀವು ನಿಮ್ಮ ಮದುವೆಯಾಗುವುದಕ್ಕಿಂತ ಮುಂಚೆ ತಿಳಿದುಕೊಳ್ಳಲೇಬೇಕಾದ ವಿಷಯಗಳು. ಈ ಟಾಪಿಕ್ಕಿನ ಮೇಲೆ ನಾನೊಂದು ವಿಡಿಯೋ ಸೀರೀಸನ್ನು ಮಾಡ್ತಾ ಇರುವೆ. ನೀವು ಕೇಳ್ಬೋದು, ನಿನಗೆ ಇನ್ನೂ ಮದುವೆ ಆಗಿಲ್ಲ, ನೀನು ಯಾಕೆ ಈ ಒಂದು ಟಾಪಿಕ್ಕಿನ ಮೇಲೆ ವಿಡಿಯೋ ಸೀರೀಸ್ ಮಾಡ್ತಾ ಇದ್ದೀಯ ಅಂಥೇಳಿ. ಇದಕ್ಕೂ ಕೂಡ ಬಲವಾದ ಕಾರಣ ಇದೆ, ಹೇಳುವೆ, ಡೋಂಟ್ ವರಿ. ಇದನ್ನು ನಾನು ಈಗಾಗಲೇ ಮದುವೆ ಆಗಿರುವವರಿಗೋಸ್ಕರ ಮಾಡ್ತಾ ಇಲ್ಲ. ಯಾರು ಆಗಬೇಕಂತ ಅಂದ್ಕೊಂಡಿದ್ದಾರೋ, ಆಗೋಕೆ ಟ್ರೈ ಮಾಡ್ತಾ ಇದ್ದಾರೋ ಅಂಥವರಿಗೋಸ್ಕರ ಮಾಡ್ತಾ ಇದ್ದೀನಿ. ಏನಾಗಿದೆಯಪ್ಪ ಅಂತಂದರೆ, ನಮ್ಮ ಕಾಲೋನಿಯಲ್ಲಿರುವ ಆಂಟಿಗಳೆಲ್ಲ ಸೇರಿಬಿಟ್ಟು ನನ್ನ ಮದುವೆ ಮಾಡಿಸೋಕ್ಕೆ ನಮ್ಮ ಅಕ್ಕನ ಮೇಲೆ ಪ್ರೆಷರನ್ನು ಕ್ರಿಯೇಟ್ ಮಾಡಿದ್ದಾರೆ ಮತ್ತು ಕಿವಿ ತುಂಬ್ತಾ ಇದ್ದಾರೆ. ಡೈಲಿ ಬಂದುಬಿಟ್ಟು ನಮ್ಮ ಕಾಲೋನಿಯಲ್ಲಿರುವ ಆಂಟಿಗಳು ನಮ್ಮ ಅಕ್ಕನಿಗೆ ಈ ರೀತಿ ಹೇಳಿದ್ದಾರೆ ಅಂತಂದರೆ, ನೋಡು ಭವಾನಿ, ನೀನು ಬೇಗನೆ ನಿಮ್ಮ ತಮ್ಮನಿಗೆ ಈ ವರ್ಷ ಮದುವೆ ಎನಿ ಕಂಡೀಷನ್ನಲ್ಲಿ ಮಾಡಿಬಿಡು. ಸೊ ಇವನಿಗೆ ನೀನು ಮದುವೆ ಮಾಡಿಸಿದ್ರೆ ನಿನ್ನ ವರ್ಕ್ ಲೋಡ್ ಕಮ್ಮಿ ಆಗುತ್ತೆ, ಟೆನ್ಷನ್ ಕಮ್ಮಿ ಆಗುತ್ತೆ, ರೆಸ್ಪಾನ್ಸಿಬಿಲಿಟಿ ಕಮ್ಮಿ ಆಗುತ್ತೆ ಮತ್ತು ತಲೆನೋವು ಹೋಗುತ್ತೆ. ಜೊತೆಗೆ ಇವನಿಗೆ ಮದುವೆ ಆದರೆ ಇವನ ಅಗ್ರೆಷನ್ ಕಮ್ಮಿ ಆಗುತ್ತೆ, ಕೋಪ ಕಮ್ಮಿ ಆಗುತ್ತೆ ಮತ್ತು ದೊಡ್ಡ ದೊಡ್ಡ ರಿಸ್ಕ್ಗಳನ್ನು ತೆಗೆದುಕೊಳ್ಳುವ ಒಂದೇನು ಅಟಿಟ್ಯೂಡ್ ಇದೆಯೋ ಅದು ಕೂಡ ಕಮ್ಮಿ ಆಗುತ್ತೆ. ಸೊ ಈ ರೀತಿ ಎಲ್ಲ ಹೇಳಿಬಿಟ್ಟು ನಮ್ಮ ಅಕ್ಕನಿಗೆ ಬ್ರೈನ್ ವಾಶ್ ಮಾಡ್ತಾ ಇದ್ದಾರೆ. ಜೊತೆಗೆ ಮತ್ತೊಂದೇನು ಹೇಳ್ತಾ ಇದ್ದಾರೆ ಅಂತಂದರೆ, ನೀನು ಇವನ ಮದುವೆ ಮಾಡಿಬಿಟ್ರೆ ನಿಮ್ಮ ಫ್ಯಾಮಿಲಿಗೆ ಇನ್ನೊಬ್ಬರು ಮೆಂಬರ್ ಬರ್ತಾರೆ. ಸೊ ನಿನಗೆ ಮನೆಯನ್ನು ಮ್ಯಾನೇಜ್ ಮಾಡೋದಕ್ಕೆ, ಬಿಸ್ನೆಸ್ ಮ್ಯಾನೇಜ್ ಮಾಡೋದಕ್ಕೆ, ಎಲ್ಲವನ್ನ ಕೂಡ ಮ್ಯಾನೇಜ್ ಮಾಡೋದಕ್ಕೆ ಮತ್ತು ನಿಮ್ಮ ಸಾಮ್ರಾಜ್ಯಕ್ಕೆ ಒಬ್ಬರು ಸೇನಾಧಿಪತಿ ಸಿಕ್ಕಂಗೆ ಆಗ್ತಾ ಇದ್ದಾರೆ ಅಂತೆಲ್ಲ ಹೇಳಿಬಿಟ್ಟು ಹಗಲುಗನಸುಗಳನ್ನೆಲ್ಲ ತೋರಿಸ್ಬಿಟ್ಟು ಇಡೀ ಕಾಲೋನಿಯ ಸಮಸ್ಯೆಗಳಿಗೆಲ್ಲ ನನ್ನ ಮದುವೆ ಒಂದೇ ಸೊಲ್ಯೂಷನ್ ಅನ್ನೋ ಥರ ಸಿಚುವೇಶನನ್ನು ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ಸೊ ಇದರಿಂದ ನನ್ನ ಮೇಲೆ ಏನೂ ಪ್ರೆಷರ್ ಕ್ರಿಯೇಟ್ ಆಗಿಲ್ಲ. ಯಾಕಂದರೆ ನಮ್ಗೆ ಗೊತ್ತು, ನಾವು ಹಳ್ಳಕ್ಕೆ ಬೀಳೋ ಚಾನ್ಸಸ್ಸು 0% ಇದೆ. ಏಕೆಂದರೆ ನಾನು ಮಾಡ್ತಾ ಇರುವ ಎಲ್ಲ ಸ್ಟಾರ್ಟಪ್ಗಳು ಕೂಡ ರಿಸ್ಕಿ ಆಗಿವೆ. ಒಂಥರ ಸೋಷಿಯಲ್ ಚೇಂಜನ್ನು ತರುವಂತಿದೆ. ಯಾವಾಗ ನಾವು ಸೋಷಿಯಲ್ ಚೇಂಜ್ ತರಕ್ಕೆ ಹೋಗ್ತೀವೋ, ಸೊಸೈಟಿಯಲ್ಲಿರುವ ಕರಪ್ಟೆಡ್ ವ್ಯಕ್ತಿಗಳಿಗೆ, ಪೊಲಿಟಿಷಿಯನ್ಸ್ಗಳಿಗೆ, ಸರ್ಕಾರಕ್ಕೆ, ಇವರಿಗೆಲ್ಲ ಕೂಡ ಕಿರಿಕಿರಿ ಆಗೇ ಆಗುತ್ತೆ. ಸೊ ಹೀಗಾಗಿ ನನ್ನ ರಿಸ್ಕಿ ಪ್ರಾಜೆಕ್ಟ್ಗಳನ್ನು ನೋಡಿಬಿಟ್ಟು ಯಾರೂ ಕೂಡ ಹೆಣ್ಣು ಕೊಡೋ ಧೈರ್ಯ ಮಾಡಲ್ಲ ಅನ್ನೋದು ನಮ್ಗೆ ಗೊತ್ತಿದೆ. ಹಾಗಾಗಿ ನನಗೆ ಯಾವುದೇ ಥರನಾದ ಪ್ರೆಷರ್ ಕ್ರಿಯೇಟ್ ಆಗಿಲ್ಲ, ಆಗೋದು ಇಲ್ಲ. ಬಟ್ ಬೇರೆಯವರಿಗೆ ಈ ಮದುವೆ ಅನ್ನೋದು ಸಿಕ್ಕಾಪಟ್ಟೆ ದೊಡ್ಡ ತಲೆನೋವಾಗಿದೆ. ಭಾರತದಲ್ಲಿ ನಾನು ಗಮನಿಸಿದಂತೆ ಮದುವೆ ಅನ್ನೋದೇ ಒಂದು ದೊಡ್ಡ ತಲೆನೋವಾಗಿದೆ. ಕೆಲವೊಂದಿಷ್ಟು ಜನ ನನ್ನ ಮದುವೆ ಆಗುತ್ತೋ ಅಥವಾ ಇಲ್ವೋ ಅನ್ನೋ ಟೆನ್ಷನ್ನಲ್ಲಿದ್ದಾರೆ. ಇನ್ನು ಯಾರ್ದು ಮದುವೆ ಆಗಿದೆನೋ, ಯಾಕಾದರೂ ನನ್ನ ಮದುವೆ ಆಯಿತು ಅನ್ನೋ ಟೆನ್ಷನ್ನಲ್ಲಿದ್ದಾರೆ, ಬೇಜಾರದಲ್ಲಿದ್ದಾರೆ, ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಮದುವೆ ಆಗದವ್ರಿಗೆ ಹೆಂಗೆ ಅನಿಸುತ್ತೆ, ಮದುವೆ ಆದರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಇನ್ನು ಯಾರು ಆಗಿರ್ತಾರಲ್ಲ ಅವ್ರಿಗೆ ಅನಿಸುತ್ತೆ ಸಿಂಗಲ್ ಲೈಫೇ ಬೆಸ್ಟ್ ಗುರು, ಆಗದೆ ಇದ್ದರೆ ಬೆಟರು, ನಾನು ಮದುವೆನೇ ಆಗಬಾರ್ದಿತ್ತು ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಇದರಲ್ಲಿ ಮಧ್ಯದಲ್ಲಿ ಏನಾಗುತ್ತೆ ಅಂತಂದರೆ, ಪೇರೆಂಟ್ಸ್ಗಳು ಸಿಕ್ಕಾಪಟ್ಟೆ ಪ್ರೆಷರ್ ಕ್ರಿಯೇಟ್ ಮಾಡ್ತಾರೆ. ಈ ರಿಲೇಟಿವ್ಗಳು, ಅಂತಂಬಂದರು, ಸೈಡ್ ಮನೆ ಆಂಟಿಗಳು, ಅಂಕಲ್ಗಳು, ಇವರೆಲ್ಲ ಸೇರಿಬಿಟ್ಟು ನಿಮ್ಮ ಹುಡುಗನಿಗೆ 25 ವರ್ಷ ಆಯಿತು, ಯಾವಾಗ ಮದುವೆ ಮಾಡ್ತೀರಾ, ಹಿಂಗೆ ಬಿಟ್ಟರೆ ಹಾಳಾಗೋಗ್ತಾನೆ ನೋಡಿ, ಬ್ಯಾಡ್ ಹ್ಯಾಬಿಟ್ಸ್ ಬರ್ತಾವೆ ನೋಡಿ, ಸೊ ಬೇಗನೆ ಮದುವೆ ಮಾಡಿಬಿಡಿ, ಅದೇ ಸೊಲ್ಯೂಷನ್. ಇನ್ನು ಹುಡುಗಿಯರಿಗೆ 21 ಆಗ್ತಿದ್ದಂತೆ ಮುಗೀತು. ಮುಂಚೆ 18 ಇತ್ತು, ಈಗ 21 ಆಗ್ತಿದ್ದಂತೆ ಮದುವೆ ಮಾಡಿ ಕೈ ತೊಗೊಂಬಿಡಿ. ಸುಮ್ಮನೆ ಯಾಕೆ ರಿಸ್ಕ್ ತೊಗೊತೀರಾ, ಈಗಿನ ಕಾಲ ಕೆಟ್ಟೋಗಿದೆ, ಕಾಲ ಸರಿ ಇಲ್ಲ, ಸುಮ್ಮನೆ ಮದುವೆ ಮಾಡಿ ನಿಮ್ಮ ಜವಾಬ್ದಾರಿ ಕಳ್ಕೊಂಬಿಡಿ ಅಂತೆಲ್ಲ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹುಡುಗರ ಮೇಲೂ ಕೂಡ ಪ್ರೆಷರ್ ಬೀಳುತ್ತೆ, ಹುಡುಗಿಯರ ಮೇಲೂ ಕೂಡ ಸಿಕ್ಕಾಪಟ್ಟೆ ಪ್ರೆಷರ್ ಬೀಳುತ್ತೆ. ಇದರಲ್ಲಿ ಪೇರೆಂಟ್ಸ್ಗಳು ಕೂಡ ಒಂದು ತಪ್ಪು ಮಾಡ್ತಾರೆ. ಏನಪ್ಪ ಅಂತಂದರೆ, ನಮ್ಮ ಮಕ್ಕಳಿಗೆ ಈಗ ಮದುವೆ ಮಾಡೋಕ್ಕೆ ರೈಟ್ ಟೈಮ್ ಇದೇನಾ ಅಥವಾ ಇಲ್ವಾ ಅಂಥೇಳಿ ಅವ್ರು ಯೋಚನೆ ಮಾಡಲ್ಲ. ಬೇರೆಯವ್ರ ಪ್ರೆಷರ್ ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಇವರು ಮದುವೆ ತಯಾರಿ ಸ್ಟಾರ್ಟ್ ಮಾಡಿಬಿಡ್ತಾರೆ. ಈ ಒಂದು ವಿಡಿಯೋ ಸೀರೀಸ್ನ ಇದು ಫಸ್ಟ್ ಪಾರ್ಟ್ ಆಗಿದೆ. ಸೊ ಇದು ಪಾರ್ಟ್ 00 ಆಗಿದೆ. ಸೊ ಈ ಪಾರ್ಟ್ನಲ್ಲಿ ನಾನು ಮುಖ್ಯವಾಗಿ ಪ್ರಾಬ್ಲಮ್ಸ್ಗಳ ಮೇಲೇ ಫೋಕಸ್ ಮಾಡ್ತಾ ಇರುವೆ. ಅದಾದ ನಂತರ ನೆಕ್ಸ್ಟ್ ವಿಡಿಯೋದಿಂದ ಯಾವ ಸಂಗತಿಗಳನ್ನು ತಿಳ್ಕೋಬೇಕು ಅನ್ನೋದ್ರ ಮೇಲೆ ಮಾತಾಡುವೆ. ಸೊ ಈ ಪೇರೆಂಟ್ಸ್ಗಳು ತಮ್ಮ ಮಕ್ಕಳ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಹೋಗಲ್ಲ. ಅವರ ಆಸೆಗಳೇನು, ಕನಸುಗಳೇನು, ಇವರು ತಮ್ಮ ಲೈಫಲ್ಲಿ ಏನೇನನ್ನ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಮಾಡಬೇಕಂತ ಅಂದ್ಕೊಂಡಿದ್ದಾರೆ ಅಂತೆಲ್ಲ ಕೇಳೋಕ್ಕೆ ಹೋಗಲ್ಲ. ಹುಡುಗರಿಗೆ ಸ್ವಲ್ಪ ಟೈಮ್ ಸಿಗತ್ತೆ, ಸ್ವಲ್ಪ ಅವರಿಗೆ ಟೈಮ್ ಕೊಡ್ತಾರೆ, ಯಾಕಂದರೆ ಅವ್ರು ಗಳಿಸಿದರೆ ಮಾತ್ರ ಅವ್ರ ಮದುವೆ ಆಗುತ್ತೆ. ಇನ್ನು ಹುಡುಗಿಯರಿಗೆ ಟೈಮ್ ಸಿಗೋದೇ ಅಪರೂಪ, ಕಮ್ಮಿ ಟೈಮ್ ಸಿಗತ್ತೆ. ಯಾರ ಮನೆಯಲ್ಲಿ ಪೇರೆಂಟ್ಸ್ಗಳು ರಿಚ್ ಇದ್ದಾರೋ ಮತ್ತು ಎಜುಕೇಟೆಡ್ ಇದ್ದಾರೋ ಅವರು ಹುಡುಗಿಯರ ಮದುವೆನ ಲೇಟಾಗಿ ಮಾಡ್ತಾರೆ, ರೈಟ್ ಪಾರ್ಟ್ನರ್ ಬರೋ ತನಕ ಕಾಯ್ತಾರೆ.
ಬಟ್ ಬಡವರ ಮನೆಯಲ್ಲಿ ಹುಡುಗಿಯರಿಗೆ ಜಾಸ್ತಿ ಟೈಮ್ ಕೊಡಲ್ಲ, ಬೇಗನೆ ಮದುವೆ ಮಾಡಿ ಕಳಿಸ್ಬಿಡ್ತಾರೆ. ಸೊ ಇದೊಂದು ದೊಡ್ಡ ಸಮಸ್ಯೆ ಆಗಿದೆ. ಸೊ ಇಲ್ಲಿ ಮದುವೆ ಆಗೋದಕ್ಕಿಂತ ಮುಂಚೆ ಪೇರೆಂಟ್ಸ್ಗಳು ತಿಳ್ಕೋಬೇಕು, ಇವರು ಮಾನಸಿಕವಾಗಿ ಮದುವೆಗೆ ರೆಡಿ ಇದ್ದಾರಾ ಅಥವಾ ಇಲ್ವಾ. ನೀವು ಕೂಡ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ರೆ ನೀವು ನಿಮ್ಮನ್ನು ನೀವು ಕೇಳ್ಕೋಬೇಕು, ಇದು ನನಗೆ ಮದುವೆ ಆಗೋಕ್ಕೆ ರೈಟ್ ಟೈಮಾ ಅಂಥೇಳಿ. ಮದುವೆ ಆಗೋಕ್ಕೆ ರೈಟ್ ಟೈಮ್ ಯಾವುದಪ್ಪ ಅಂತಂದರೆ, ಯಾವಾಗ ನಿಮಗೆ ರೈಟ್ ಲೈಫ್ ಪಾರ್ಟ್ನರ್ ಸಿಗ್ತಾರೋ ಅದೇ ನಿಮಗೆ ಮದುವೆ ಆಗೋಕ್ಕೆ ರೈಟ್ ಟೈಮ್ ಆಗಿದೆ. ಇದರಲ್ಲಿ ನೀವು ಲೇಟಾಗಿ ಮದುವೆ ಆದರೂ ಕೂಡ ಮಕ್ಕಳಾಗ್ತವೆ, ನೋ ಪ್ರಾಬ್ಲಮ್. 1-2 ವರ್ಷ ಬಿಟ್ಟು ಲೈಫಲ್ಲಿ ಚೆನ್ನಾಗಿ ಸೆಟ್ಲ್ ಆಗಿ ಮದುವೆ ಆದರೂ ಕೂಡ ಯಾವುದೇ ಪ್ರಾಬ್ಲಮ್ ಇಲ್ಲ. ನೀವು ಇನ್ನೂ ಸ್ಟ್ರಗಲ್ ಮಾಡ್ತಾ ಇದ್ದೀರಾ, ಆವಾಗ ಕೂಡ ಮದುವೆ ಆಗಿ ಇಬ್ಬರು ಸೇರಿ ಸ್ಟ್ರಗಲ್ ಮಾಡಿದರೂ ಕೂಡ ನೋ ಪ್ರಾಬ್ಲಮ್. ಇಲ್ಲಿ ಏಜ್ ಮ್ಯಾಟ್ರ್ ಆಗ್ತಾ ಇಲ್ಲ, ಇಲ್ಲಿ ಮೈಂಡ್ಸೆಟ್ ಮ್ಯಾಟ್ರ್ ಆಗ್ತಾ ಇದೆ. ಮತ್ತು ಮ್ಯಾರಿಟಲಲ್ಲಿ ಮತ್ತು ಮ್ಯಾರೇಜಲ್ಲಿ ತಿಳ್ಕೋಬೇಕಾದ ವಿಷಯಗಳ ಬಗ್ಗೆ ಪ್ರಾಬ್ಲಮ್ ಆಗ್ತಾ ಇದೆ. ಬಹಳಷ್ಟು ಜನ ಮಾನಸಿಕವಾಗಿ ಬೌದ್ಧಿಕವಾಗಿ ಮದುವೆಗೆ ಪ್ರಿಪೇರೇ ಆಗಿರಲ್ಲ, ಮದುವೆ ಆಗಿಬಿಡ್ತಾರೆ, ಮುಂದೋಗಿ ಡೈವರ್ಸ್ ಆಗಿಬಿಡುತ್ತೆ. ಮತ್ತು ಇದ್ರ ಜೊತೆಗೆ ಮತ್ತೊಂದು ಏನಾಗಿದೆ, ಸದ್ಯಕ್ಕೆ ಭಾರತದಲ್ಲಿ ಮದುವೆ ಅನ್ನೋದು ಒಂದು ಬಿಸ್ನೆಸ್ ಆಗಿದೆ. ಹೇಗೆ ಪ್ರೀತಿ ಅನ್ನೋದು ಒಂದು ಬಿಸ್ನೆಸ್ ಆಗಿದೆನೋ ಅದೇ ರೀತಿ ಈ ಮದುವೆ ಅನ್ನೋದು ಕೂಡ ಬಿಸ್ನೆಸ್ ಆಗಿದೆ. ಭಾರತದಲ್ಲಿ ಮ್ಯಾರೇಜ್ ಕೌನ್ಸಿಲರ್ಗಳು ಕೂಡ ಬಂದಿದ್ದಾರೆ, ಸಿಕ್ಕಾಪಟ್ಟೆ ಜನ ಬುಕ್ಸ್ಗಳು ಕೂಡ ಬರೆದಿದ್ದಾರೆ. ಉದಾಹರಣೆಗಾಗಿ ಗ್ಯಾರಿ ಚಾಪ್ಮೆನ್ ಅವರು ಒಂದು ಬುಕ್ ಬರೆದಿದ್ದಾರೆ, ಥಿಂಗ್ಸ್ ಐ ವಿಶ್ ಐ ಹ್ಯಾಡ್ ನೋನ್ ಬಿಫೋರ್ ಮೈ ಮ್ಯಾರೇಜ್ ಅಂತೇಳಿ. ಸೊ ಅದನ್ನೇ ನಾನಿಲ್ಲಿ ಟಾಪಿಕ್ ಮಾಡಿದ್ದೀನಿ, ಥಿಂಗ್ಸ್ ಟು ನೋ ಬಿಫೋರ್ ಯುವರ್ ಮ್ಯಾರೇಜ್ ಅಂಥೇಳಿ. ಸಾವಿರಾರು ಬುಕ್ಸ್ಗಳು ಬಂದಿವೆ, ಮ್ಯಾರೇಜ್ ಕೌನ್ಸಿಲರ್ಗಳು ಬಂದಿದ್ದಾರೆ, ಇದೊಂದು ದೊಡ್ಡ ಬಿಸ್ನೆಸ್ ಆಗಿದೆ. ಬ್ರೋಕರ್ಗಳು ಕೂಡ ಬಂದಿದ್ದಾರೆ, ಜ್ಯೋತಿಷಿಗಳು ಕೂಡ ಬಂದಿದ್ದಾರೆ. ಸೊ ಜ್ಯೋತಿಷ್ಯಗಳನ್ನು ಕೇಳೋದು ಬಿಡೋದು ನಿಮ್ಮ ಪರ್ಸ್ನಲ್ ಚಾಯ್ಸು, ಅದರಲ್ಲಿ ನನಗೆ ನಂಬಿಕೆ ಇಲ್ಲ, ಅದು ರಾಂಗ್ ಆಗಿದೆ. ಬಟ್ ನೀವು ನಿಮ್ಮನ್ನು ನೀವು ಕೇಳ್ಕೋಬೇಕು, ನೀವೇ ದೊಡ್ಡ ಜ್ಯೋತಿಷಿ ಆಗಬೇಕು ನಿಮಗೋಸ್ಕರ. ಸೊ ಇದು ನನಗೆ ರೈಟ್ ಟೈಮಾ ಅಂಥೇಳಿ. ಇದಂತೂ ಬಿಸ್ನೆಸ್ ಆಗಿದೆ. ಹೇಗೆ ಅಂತಂದರೆ ಇಲ್ಲಿ ಯಾರೂ ಗುಣ ನೋಡ್ತಾ ಇಲ್ಲ, ಹಣ ನೋಡ್ತಾ ಇದ್ದಾರೆ. ಅಂದರೆ ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಸ್ಟೇಟಸನ್ನು ನೋಡ್ತಾ ಇದ್ದಾರೆ. ಆ ಹುಡುಗ ಸರ್ಕಾರಿ ಆಫೀಸರ್ ಆಗಿದ್ದರೆ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದರೆ, ಅಥವಾ ಇನ್ಯಾವುದೋ ಉನ್ನತ ಹುದ್ದೆಯಲ್ಲಿದ್ದರೆ, ಬಿಸ್ನೆಸ್ ಮ್ಯಾನ್ ಇದ್ದರೆ, ಪೊಲಿಟಿಷಿಯನ್ ಇದ್ದರೆ, ಅಲ್ಲಿ ಯಾರೂ ಅವನು ಗುಣ ನೋಡ್ತಾ ಇಲ್ಲ, ಎಷ್ಟು ಗಳಿಸ್ತಾನೆ, ಏನಾದರೂ ಮಾಡಿ ಗಳಿಸ್ಲಿ, ಬಡವರನ್ನು ಹಾಳಿಗೆ ಹಚ್ಚಲಿ, ಏನಾದರೂ ಮಾಡಲಿ, ಇವನ ಮನೆಯಲ್ಲಿ ದುಡ್ಡು ಬರ್ತಾ ಇದೆ ಎಲ್ಲ ಮುಗೀತು. ಸೊ ಇಲ್ಲಿ ಯಾರೂ ಹುಡುಗನ ಗುಣ ನೋಡ್ತಾ ಇಲ್ಲ, ಹುಡುಗಿಯ ಗುಣ ಕೂಡ ನೋಡ್ತಾ ಇಲ್ಲ. ಜಸ್ಟ್ ಹೆಂಗೆ ಅವರ ಸ್ಟೇಟಸ್ಸು ಇವರ ಸ್ಟೇಟಸ್ಸು ಮ್ಯಾಚ್ ಆದರೆ ಮುಗಿದ್ಬಿಟ್ಟು ಅಲ್ಲಿ ಮದುವೆ ಆಗಿಬಿಡುತ್ತೆ. ಹುಡುಗ ಏನಾಗಿರಬೇಕು, ಸಕ್ಸಸ್ಫುಲ್ ಆಗಿರಬೇಕು, ಹುಡುಗಿ ಸುಂದರವಾಗಿರಬೇಕು, ಮುಗೀತು. ಇಷ್ಟಿದ್ರೆ ಮದುವೆ ಆಗಿಬಿಡತ್ತೆ, ಲವ್ ಕೂಡ ಆಗತ್ತೆ. ಸೊ ಹೆಂಗೆ ಲವ್ ಇದೇನೋ ಬಿಸ್ನೆಸ್ ಆಗಿದೆನೋ ಅದೇ ರೀತಿ ಈ ಮದುವೆ ಅನ್ನೋದು ಕೂಡ ಸದ್ಯಕ್ಕೆ ಬಿಸ್ನೆಸ್ ಆಗಿದೆ. ಕೆಲವೊಂದಿಷ್ಟು ಜನ ಇರ್ತಾರೆ ಸತ್ಯ ಹರಿಚಂದ್ರರು, ಅವರು ಆಪ್ಷನಲ್, ಅವರು ಎಕ್ಸೆಪ್ಷನಲ್, ಅವ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಕಾಮನ್ ಆಗಿ ಮೆಜಾರಿಟಿ ಯಾರ ಕಡೆ ಇದೆನೋ, ಯಾವ ಪ್ರಾಬ್ಲಮ್ ಮೇಲಿದೆನೋ ಅದ್ರ ಮೇಲೆ ನಾನು ಮಾತಾಡ್ತಾ ಇದ್ದೀನಿ. ಸೊ ಹಂಗೆ ಮದುವೆ ಆಗ್ತೆ. ಸರ್ಕಾರಿ ನೌಕರಿ ಇದ್ದರೆ ಮಾತ್ರ ನಾವು ಹೆಣ್ಣು ಕೊಡ್ತೀವಿ, ಗೌರ್ಮೆಂಟ್ ಜಾಬ್ ಇರದೇ ಇದ್ದರೆ ನಾವು ಹೆಣ್ಣು ಕೊಡಲ್ಲ, ರೈತರಿದ್ದರೆ ಕೊಡಲ್ಲ, ಹುಡುಗ ಹಳ್ಳಿಯಲ್ಲಿದ್ದರೆ ಕೊಡಲ್ಲ, ಹುಡುಗ ತನ್ನ ತಂದೆ ತಾಯಿ ಜೊತೆ ಇರ್ತೀನಿ ಅಂತಂದರೆ ಹೆಣ್ಣು ಕೊಡಲ್ಲ. ಸೊ ಈ ರೀತಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ಗಳಿವೆ ಈ ಮದುವೆ ಅನ್ನೋದ್ರಲ್ಲಿ. ಮದುವೆ ಅನ್ನೋದು ಒಂದು ಬಿಸ್ನೆಸ್ಸು, ಈ ಬಿಸ್ನೆಸ್ಸಲ್ಲಿ ಒಂದು ಸಾವಿರಾರು ಪ್ರಾಬ್ಲಮ್ಸು. ಸೊ ಇದು ಸದ್ಯದ ಪರಿಸ್ಥಿತಿ ಆಗಿದೆ. ಸೊ ಇಲ್ಲಿ ಗುಣ ನೋಡಿ ಯಾರೂ ಕೊಡ್ತಾ ಇಲ್ಲ, ಎಲ್ಲರೂ ಕೂಡ ಹಣ ನೋಡಿನೇ ಕೊಡ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಹೇಳ್ತಾರೆ ನಮಗೆ ಹುಡುಗನ ಸ್ವಭಾವ ಇಂಪಾರ್ಟೆಂಟು, ಯಾವುದೇ ಕೆಟ್ಟ ಚಟ ಇರಬಾರ್ದು ಅಂತೇಳಿ. ಬಟ್ ಮಾಡೋವಾಗ ನಾನು ಹೇಳಿದ್ನಲ್ಲ, ಒಂದೇ ಫಾರ್ಮುಲಾ ವರ್ಕ್ ಆಗುತ್ತೆ. ಹುಡುಗ ಸಕ್ಸಸ್ಫುಲ್ ಆಗಿರಬೇಕು, ಅಂದರೆ ಫೇಮಸ್ ಆಗಿರಬೇಕು, ಗೌರ್ಮೆಂಟ್ ಜಾಬ್ ಇರಬೇಕು, ಬಿಸ್ನೆಸ್ ಇದ್ದರೂ ಕೂಡ ದೊಡ್ಡ ಬಿಸ್ನೆಸ್ ಇರಬೇಕು, ಇನ್ನು ಸಿಕ್ಕಾಪಟ್ಟೆ ಆಸ್ತಿ ಇರಬೇಕು, ಹಣ ಇರಬೇಕು, ದೊಡ್ಡ ಮನೆ ದೊಡ್ಡ ಕಾರು, ಈ ರೀತಿ ಎಲ್ಲನೂ ಕೂಡ. ಹುಡುಗ ಸಕ್ಸಸ್ಫುಲ್ ಆಗಿರಬೇಕು, ಹುಡುಗಿ ಸುಂದರವಾಗಿರಬೇಕು, ಇಷ್ಟಿದ್ರೆ ಮದುವೆನೂ ಆಗುತ್ತೆ, ಲವ್ ಆಗುತ್ತೆ, ಎಲ್ಲ ಆಗುತ್ತೆ. ಸೊ ಹೀಗಾಗಿ ಈ ಮದುವೆ ಅನ್ನೋದು ಏನಾಗಿದೆಯಪ್ಪ ಅಂತಂದರೆ ತನ್ನ ಇಂಪಾರ್ಟೆನ್ಸನ್ನು ಕಳ್ಕೊಂಡಿದೆ. ಮುಂಚೆ ಮದುವೆ ಅಂತಂದರೆ ಅದಕ್ಕೆ ಆದಂಥ ಒಂದು ಇಂಪಾರ್ಟೆನ್ಸ್ ಇತ್ತು, ಘನತೆ ಗೌರವ ಇತ್ತು. ಮದುವೆ ಆಗ್ತಾ ಇದ್ದಾರೆ ಯಾರಾದರೂ ಅಂತಂದರೆ ಒಂದು ರೆಸ್ಪೆಕ್ಟ್ ಇತ್ತು, ಆಗಿದ್ದಾರೆ ಅಂದರೂ ಕೂಡ ಒಂದು ರೆಸ್ಪೆಕ್ಟ್ ಇತ್ತು. ಬಟ್ ಈಗ ಏನಾಗಿದೆ, ಮದುವೆ ಅನ್ನೋದೇ ಒಂದು ಸ್ಕ್ಯಾಮ್ ಥರ ಆಗೋಗ್ಬಿಟ್ಟಿದೆ. ಇನ್ನು ಗಂಡ್ಮಕ್ಕಳ ರಕ್ಷಣೆಗೆ ಇಲ್ಲಿ ಯಾವುದೇ ಥರನಾದ ಕಾನೂನುಗಳಿಲ್ಲ, ಅದೊಂದು ದೊಡ್ಡ ಸಮಸ್ಯೆ ಆಗಿದೆ ಭಾರತದಲ್ಲಿ. ಸರಿನಾ? ಹುಡುಗಿಯರ ರಕ್ಷಣೆಗಾಗಿ ಸಿಕ್ಕಾಪಟ್ಟೆ ಕಾನೂನುಗಳಿವೆ, ಬಟ್ ಆ ಯಾವುದೇ ಕಾನೂನುಗಳು ಕೆಲಸ ಮಾಡ್ತಾ ಇಲ್ಲ, ನೆಗೆಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೇವೆ. ಬಟ್ ಇಲ್ಲಿ ಹುಡುಗರ ರಕ್ಷಣೆಗೆ ಕಾನೂನುಗಳೇ ಇಲ್ಲ, ಹೀಗಾಗಿ ಸಿಕ್ಕಾಪಟ್ಟೆ ಹುಡುಗರ ಪರಿಸ್ಥಿತಿ ಭಯಂಕರವಾಗಿದೆ. ಸೊ ಇದೇನಾಗಿದೆ ಅಂತಂದರೆ ಸದ್ಯಕ್ಕೆ ಮೀನಿಂಗ್ಲೆಸ್ ಆಗಿದೆ. ಸೊ ಈ ಮೀನಿಂಗ್ಲೆಸ್ ಆಗಿರುವ ಮದುವೆಯಲ್ಲೇ ನಾವು ಮೀನಿಂಗನ್ನು ಹುಡ್ಕೋಕೆ ಹೊರಟಿದ್ದೀವಿ. ಸೊ ಮದುವೆ ಅನ್ನೋದಂತೂ ಒಂದು ರಿಸ್ಕಿ ಆದಂಥ ಒಂದು ಕೆಲಸ ಆಗಿದೆ. ಯಾಕೆಂದರೆ ಇವತ್ತು ಮದುವೆ ಆಗ್ತೀನಿ ನಾಳೆ ಬಿಡ್ತೀನಿ ಅನ್ನೋಕ್ಕೆ ಬರಲ್ಲ. ಮದುವೆ ಆಗುವಾಗ ಒಂದು ಪ್ರೊಸೆಸ್ ಇದೆ,
ಮದುವೆ ಆದ ನಂತರ ಆದವರನ್ನ ಬಿಡೋಕ್ಕೂ ಕೂಡ ಒಂದು ಪ್ರೊಸೆಸ್ ಇದೆ. ಒಂದು ಕಾರನ್ನು ತಂದುಬಿಟ್ಟು ಇಷ್ಟ ಆಗದಿದ್ರೆ ಮಾರೋದು ಕೂಡ ಕಠಿಣ ಆಗಿದೆ ಸದ್ಯಕ್ಕೆ. ಸೊ ಅದೇ ರೀತಿ ಮದುವೆ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಅದು ಮದುವೆಯಲ್ಲಿ ಹೊಂದಾಣಿಕೆ ಆಗದೆ ಇದ್ದರೆ ಡೈವರ್ಸ್ ಕೂಡ ಒಂದು ಕ್ರಿಟಿಕಲ್ ಪ್ರೊಸೆಸ್ ಆಗಿದೆ. ಸೊ ಮದುವೆ ಆಗೋದು ಈಸಿ ಅಲ್ಲ, ಮದುವೆಯನ್ನು ಬ್ರೇಕಪ್ ಮಾಡಿಕೊಂಡು ಡೈವರ್ಸ್ ತೊಗೊಳ್ಳೋದು ಕೂಡ ಈಸಿ ಅಲ್ಲ, ಎರಡೂ ಕೂಡ ತಲೆನೋವೇ ಆಗಿದೆ. ಸೊ ಈ ಹುಡುಗರ ಮತ್ತು ಹುಡುಗಿಯರ ಪರಿಸ್ಥಿತಿ ಹೆಂಗಾಗಿದೆ ಅಂತಂದರೆ, ಅತ್ತ ಕಡೆ ದರಿ ಇದೆ, ಇತ್ತ ಕಡೆ ಹುಲಿ ಇದೆ. ಸೊ ಇತ್ತ ಕಡೆ ಹೋದರೆ ಹುಲಿ ತಿನ್ನತ್ತೆ, ಇತ್ತ ಕಡೆ ಹೋದರೆ ದರಿ ಇದೆ. ಸೊ ಇದರಲ್ಲಿ ಬಿದ್ದು ನಾವು ಸತ್ತೋಗ್ಬಿಡ್ತೀವಿ. ಸೊ ಅತ್ತ ಕಡೆ ಕೂಡ ಹೋಗಕ್ಕೆ ಬರೋಕ್ಕಾಗಲ್ಲ, ಇತ್ತ ಕಡೆ ಕೂಡ ಆಗೋಕ್ಕಾಗಲ್ಲ. ಇತ್ತ ಕಡೆ ಬದುಕೋಕ್ಕೂ ಕೂಡ ಆಗ್ತಾಯಿಲ್ಲ, ಇತ್ತ ಕಡೆ ಸಾಯೋಕ್ಕೂ ಕೂಡ ಆಗ್ತಾಯಿಲ್ಲ. ಸೊ ಇಂತಹ ಒಂದು ಕ್ರಿಟಿಕಲ್ ಸಿಚುವೇಷನಲ್ಲಿ ಇವತ್ತಿನ ಯಂಗ್ ಜನ್ರೇಷನ್ ಇದೆ. ಸಿಕ್ಕಾಪಟ್ಟೆ ಅವರು ಗಳಿಸ್ತಾ ಇದ್ರೂ ಕೂಡ ಈ ಮದುವೆ ಅನ್ನೋದು ಒಂದು ದೊಡ್ಡ ಹೆಡ್ಏಕ್ ಆಗಿದೆ, ಎಲ್ರಿಗೂ ಕೂಡ ಒಂದು ದೊಡ್ಡ ಹೆಡ್ಏಕ್ ಆಗಿದೆ. ಸೊ ಬರೀ ಲವ್ ಮ್ಯಾರೇಜಸ್ಗಳು ಮಾತ್ರ ಫೇಲ್ ಆಗ್ತಾ ಇಲ್ಲ, ಅರೇಂಜ್ ಮ್ಯಾರೇಜ್ಗಳು ಕೂಡ ಫೇಲ್ ಆಗ್ತಾ ಇವೆ. ಮೊದಲೆಲ್ಲ ಹೇಳ್ತಾ ಇದ್ರು ಅರೇಂಜ್ ಮ್ಯಾರೇಜ್ಗಳಿಗೆ ಕಂಪೇರ್ ಮಾಡಿದರೆ ಲವ್ ಮ್ಯಾರೇಜ್ಗಳು ಬೇಗನೆ ಫೇಲ್ ಆಗ್ತಾ ಇವೆ ಅಂಥೇಳಿ. ಈಗೇನು ಉಳಿದಿಲ್ಲ, ಲವ್ ಮ್ಯಾರೇಜು ಸಿಕ್ಕಾಪಟ್ಟೆ ಫೇಲ್ ಆಗ್ತಾ ಇವೆ, ಅರೇಂಜ್ ಮ್ಯಾರೇಜ್ಗಳು ಕೂಡ ಸಿಕ್ಕಾಪಟ್ಟೆ ಫೇಲ್ ಆಗ್ತಾ ಇವೆ. ಮದುವೆಯಾಗಿ ಸೆಕ್ಸ್ ಆಯ್ತಪ್ಪ ಅಂತಂದರೆ ಮುಗೀತು, ಅಲ್ಲಿ ಪ್ರೀತಿ ಖತಮ್ ಅನ್ನಂಗೆ ಆ ಪೊಸಿಷನ್ಗೆ ಇವತ್ತಿನ ಯಂಗ್ ಜನ್ರೇಷನ್ನು ಬಂದು ನಿಂತಿದೆ. ಮದುವೆಗೂ ಮುಂಚೆ ಯಾವ ವ್ಯಕ್ತಿ ನಿಮಗೆ ಮೋಸ್ಟ್ ಬ್ಯೂಟಿಫುಲ್, ಮೋಸ್ಟ್ ಹಾನೆಸ್ಟ್, ಮೋಸ್ಟ್ ಟ್ಯಾಲೆಂಟೆಡ್, ಮೋಸ್ಟ್ ಅಟ್ರಾಕ್ಟಿವ್, ಮೋಸ್ಟ್ ಎಜುಕೇಟೆಡ್, ಮೋಸ್ಟ್ ಸಕ್ಸಸ್ಫುಲ್ ಅಂತ ಅನಿಸಿರ್ತಾರೋ, ಮದುವೆಯಾದ 1 ವರ್ಷದ ಒಳಗಡೆ ಈತ ದೊಡ್ಡ ಸ್ಟುಪಿಡ್ಡು, ಈತ ದೊಡ್ಡ ಇರಿಟೇಟೆಡು ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮದುವೆಗೆ ಮುಂಚೆ ಇವರೇ ಎಲ್ಲನೂ ದಿ ಬೆಸ್ಟ್ ಅಂತ ಅನಿಸ್ತಾ ಇರುತ್ತೆ. ಮದುವೆಯಾಗಿ 1 ವರ್ಷದೊಳಗೇ ಆ ವ್ಯಕ್ತಿ ನಿಮಗೆ ಇರಿಟೇಷನ್ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆ ಈ ರೀತಿ ಆಗ್ತಾ ಇದೆ? ಇದಕ್ಕಿರುವ ಕಾರಣ ಏನಪ್ಪ ಅಂತಂದರೆ, ಪೇರೆಂಟ್ಸ್ಗಳು ತಮ್ಮ ಮಕ್ಕಳ ಸ್ಥಿತಿಗತಿಗಳನ್ನು, ಮೈಂಡ್ಸೆಟನ್ನು ಅರ್ಥ ಮಾಡಿಕೊಳ್ತಾ ಇಲ್ಲ. ಮದುವೆ ಮಾಡುವಾಗ ಬರೀ ಅವರು ಸ್ಟೇಟಸ್ ನೋಡ್ತಾ ಇದ್ದಾರೆ, ಬೇರೆ ಬೇರೆ ಸಂಗತಿಗಳನ್ನು, ತಮ್ಮ ಪ್ರತಿಷ್ಠೆ ನೋಡ್ತಾ ಇದ್ದಾರೆ. ಈ ಮದುವೆ ಮಾಡಿ ಈ ಹುಡುಗಿನ ಕಳಿಸ್ಬಿಟ್ರೆ ಮುಗೀತು, ಕೈ ತೊಳ್ಕೊಂಡು ಬಿಟ್ಟಂಗೆ ಮಾಡ್ತಾ ಇದ್ದಾರೆ. ಇನ್ನು ಗಂಡು ಮಕ್ಕಳು ಇರ್ತಾರಲ್ಲ, ಅವ್ರ ತಂದೆ ತಾಯಿಗಳಿಂದರು ಹೆಂಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತಂದರೆ, ಇವನಿಗೆ ಏಜ್ ಬಾರ್ ಆಗ್ತಾ ಇದೆ, ಸೊ ಈತ ಮುಂದೆ ಹೋಗ್ತಾ ಇದ್ದಾನೆ, ತುಂಬಾ ವಯಸ್ಸಾಗ್ತಾ ಇದೆ, ಬೇಗನೆ ಮಾಡಿಬಿಡಬೇಕು, ಬೇಗನೆ ಸಸ್ಯ ಬಂದರೆ ನಮಗೆ ಮನೆ ಕೆಲಸಕ್ಕೆ ಈಸಿ ಆಗುತ್ತೆ ಅನ್ನೋ ಮೈಂಡ್ಸೆಟ್ಗಳು. ಇನ್ನು ಎಜುಕೇಟೆಡ್ ಆಗಿರುವ ಹುಡುಗಿಯರು ಮನೆ ಕೆಲಸ ಮಾಡೋಕ್ಕೆ ಅವ್ರು ಇಷ್ಟಪಡಲ್ಲ, ಅವ್ರು ಜಾಬಿಗೆ ಹೋಗೋಕ್ಕೇ ಇಷ್ಟಪಡ್ತಾರೆ, ಇಲ್ಲ ಸ್ವಂತದ್ದೇನಾದರೂ ಮಾಡೋಕ್ಕೆ ಇಷ್ಟಪಡ್ತಾರೆ. ಬಟ್ ಹುಡುಗರಿಗೆ ಏನಾಗಿದೆ ಅಂತಂದರೆ, ಮನೆ ಕೆಲಸ ನೋಡ್ಕೊಳ್ಳೋರು ಸಿಕ್ಕರೆ ಸಾಕು, ನಾನು ದುಡಿತಿದ್ದಾನಲ್ಲ. ಸೊ ಈ ರೀತಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದೆ. ಇಲ್ಲಿ ಪೇರೆಂಟ್ಸ್ಗಳ ತಪ್ಪು ಕೂಡ ಇದೆ, ಮದುವೆಯಾಗುವ ಹುಡುಗ ಹುಡುಗಿಯರ ತಪ್ಪು ಕೂಡ ಇದೆ, ಸಮಾಜದ ತಪ್ಪು ಕೂಡ ಇದೆ, ಆರ್ಥಿಕ ಸ್ಥಿತಿಗತಿಗಳು, ದೇಶದ ಕಾನೂನು, ಸದ್ಯಕ್ಕಿರುವ ಸಮಾಜದ ಪರಿಸ್ಥಿತಿ ಎಲ್ಲವೂ ಕೂಡ ಕಾರಣ ಇದೆ. ಹೀಗಾಗಿ ಸದ್ಯಕ್ಕೆ ಮದುವೆಗಳು ಸಕ್ಸಸ್ಫುಲ್ ಆಗ್ತಾ ಇಲ್ಲ. ಮದುವೆ ಅನ್ನೋದು ಒಂದು ದೊಡ್ಡ ರಿಸ್ಕ್ ಆಗಿದೆ. ಸೊ ನೀವು ಮದುವೆ ಆಗುವ ಯೋಚನೆಯನ್ನು ಮಾಡ್ತಾ ಇದ್ದರೆ ನೀವು ಸ್ವಲ್ಪ ಇದರ ಬಗ್ಗೆ ಗಮನ ಹರಿಸಬೇಕು, ಸರಿಯಾಗಿ ಯೋಚನೆ ಮಾಡಬೇಕು. ನೀವು ಮೊದಲು ರೈಟಲ್ಲಿದ್ದೀರಾ, ಫಿಟ್ ಇದ್ದೀರಾ ಮೆಂಟಲಿ ಅಂತ ಯೋಚನೆ ಮಾಡಬೇಕು. ಇದನ್ನು ನಿಮಗೆ ಅರ್ಥ ಮಾಡಿಸೋಕೆನೇ ನಾನು ಈ ವಿಡಿಯೋ ಸೀರೀಸನ್ನು ಸ್ಟಾರ್ಟ್ ಮಾಡ್ತಾ ಇರುವೆ. ಸೊ ಇದು ಮದುವೆಯಲ್ಲಿರುವ ಬೇಸಿಕ್ ಸಮಸ್ಯೆಗಳಾದವು. ಮತ್ತು ಯಾಕೆ ನೀವು ಮದುವೆ ಆಗೋದಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಸಂಗತಿಗಳನ್ನು ತಿಳ್ಕೋಬೇಕು ಅನ್ನೋದರ ಇಂಪಾರ್ಟೆನ್ಸ್ ಆಯಿತು. ಮುಂದಿನ ಭಾಗದಲ್ಲಿ ನಾನು ಮದುವೆ ಆಗುವುದಕ್ಕಿಂತ ಮುಂಚೆ ತಿಳಿದುಕೊಳ್ಳಲೇಬೇಕಾದ ಮೊದಲ ವಿಷಯದೊಂದಿಗೆ ಈ ಸೀರೀಸನ್ನು ಸ್ಟಾರ್ಟ್ ಮಾಡುವ. ಥ್ಯಾಂಕ್ ಯು ಸೋ ಮಚ್.